ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಕುಕುಂಬರ್ ಪರೋಟ ಮತ್ತು ಬೆಂಡೆಕಾಯಿ ಗೊಜ್ಜನ್ನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಯಾವ ರೀತಿ ಮಾಡೋದು ಅಂತ ಫುಲ್ ವಿಡಿಯೋನ ನೀವು ಈ ಒಂದು ವ್ಲಾಗಲ್ಲಿ ನೋಡ್ಬೋದು. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಸಾಮಗ್ರಿಯಲ್ಲಿ ಯಾವ ರೀತಿ ಬೆಂಡೆಕಾಯಿ ಗೊಜ್ಜನ್ನ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಅಲ್ಲ, ಬನ್ನಿ. ನಾನು ಡೀಟೇಲ್ಸ್ ಆಗಿ ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿರೋವಂಥದ್ದು ಸಾಮಗ್ರಿಗಳು. ಫಸ್ಟು ಆನಿಯನ್ ತೊಗೊಂಡಿದ್ದೀನಿ ನಾನು. ನನಗೆ ಎಷ್ಟು ಬೇಕು ಅಷ್ಟೇ, ನಾವಿಬ್ಬರೇ ಮಾಡ್ಕೊಳ್ತಾ ಇರೋದು, ನನಗೂ ಮತ್ತು ಮಗನಿಗೆ ಅಷ್ಟೇ. ಅದರಿಂದ ಎಷ್ಟು ಬೇಕಷ್ಟೇ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ತೊಗೊಳ್ಳಿ. ಇವಾಗ 2 ಆನಿಯನ್ ತೊಗೊಂಡಿದ್ದೀನಿ, ಮತ್ತು ಕರಿಬೇವು, ಮತ್ತು ಗ್ರೀನ್ ಚಿಲ್ಲಿ, ಮತ್ತು ಕೋರಿಯಂಡರ್ ಲೀವ್ಸು, ಮತ್ತು ಟೊಮೊಟೊ, ಮತ್ತು ಕೊಕೊನೆಟ್, ಅದು ತುರಿದಿಟ್ಕೊಂಡಿರುವಂತಹ ಕೊಕೊನೆಟು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ನೀವು ಎಷ್ಟು ಮಾಡ್ಕೊಳ್ತೀರ ಅಷ್ಟು ತೊಗೊಳ್ಳಿ. ನೋಡ್ತಾ ಇರ್ಬೋದು. ಅದೇ ರೀತಿ ನಾನು ಬೆಂಡೆಕಾಯಿನ ಚೆನ್ನಾಗಿ ತೊಳೆದಿಡ್ಕೊಂಡು ಆಮೇಲೆ ಈ ರೀತಿ ಈ ಒಂದು ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ. ಹೇಗೆ ಬೇಕಿದ್ರೆ ಕಟ್ ಮಾಡ್ಕೊಳ್ಬೋದು, ಬಟ್ ನಿಮ್ಮ ಇಷ್ಟ. ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನಂತರ ಅದನ್ನೆಲ್ಲ ಏನು ಹುರಿದು ಇಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಹಾಗೆ ರೆಡಿಯಾಗಿ ಹಾಕ್ಕೊಳ್ತೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ ಈ ಗೊಜ್ಜು ಮಾಡ್ತಾ ಇರುವಾಗ. ಅದೇ ರೀತಿ ನಾನೇನೇನು ಪೌಡ್ರ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಧನಿಯಾ ಪೌಡರು, ಮತ್ತು ಚಿಲ್ಲಿ ಪೌಡರು, ಮತ್ತು ಸಾಂಬಾರು ಪೌಡ್ರು, ಇದು ಟರ್ಮರಿಕ್ ಪೌಡ್ರು, ಇದು ಮಸ್ಟರ್ಡು ಅಂದರೆ ಸಾಸಿವೆ. ಈ ಒಂದು ಪೌಡರ್ನ ನಾನು ಗೊಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ, ಬೆಂಡೆಕಾಯಿ ಗೊಜ್ಜಿಗೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಅಲ್ಲ, ಬನ್ನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ನಂತರ ಬಾಣಲಿ ಇಟ್ಕೊಳ್ಳಿ. ಯಾವ್ದು ಬೇಕಿದೆ ಅದರಲ್ಲಿ ಮಾಡ್ಕೊಳ್ಳಿ. ನನಗೆ ಇದರಲ್ಲೇ ಕಂಫರ್ಟೇಬಲ್ ಆಗುತ್ತೆ. ಗೊಜ್ಜು ಸ್ವಲ್ಪ ಮಾಡೋದ್ರಿಂದ ನನಗೆ ಮತ್ತು ಮಗನಿಗೆ. ಹಸ್ಬೆಂಡ್ ಇಲ್ಲ, ಡ್ಯೂಟಿ ಮೇಲಿದ್ದಾರೆ. ಅದರಿಂದ ನೋಡಿ ಯಾವ ರೀತಿ ಮಾಡ್ತೀನಿ ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಆಯಿಲ್ ಹಾಕ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಆಯಿಲ್ ಹಾಕ್ಕೊಳ್ಬೇಕಾಗುತ್ತೆ, ಯಾಕಂದರೆ ನಾನು ಬೆಂಡೆಕಾಯಿನ ಹುರ್ಕೊಂಡಿಲ್ಲ. ಸ್ವಲ್ಪ ಜಾಸ್ತಿ ಅಂದರೆ 6-7 ಸ್ಪೂನ್ ಅಂತೂ ಹಾಕ್ಕೊಳ್ಬೇಕಾಗುತ್ತೆ ಆಯಿಲು. ನೀವು ನೋಡ್ತಾ ಇರ್ಬೋದು, ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಆವಾಗಲೇ ನಿಮಗೆ ನಾರಿನಂಶ ಬೆಂಡೆಕಾಯಿದು ಚೆನ್ನಾಗಿ ಹೋಗುವಂಥದ್ದು. ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊಳ್ಬೇಕಾಗುತ್ತೆ. ಮೊದಲಿಗೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಆ ಸಾಸಿವೆ ಚಟಪಟ ಅಂತಿದೆ. ಆಗ ನೀವೇನು ಮಾಡಬೇಕಂದ್ರೆ ರೀತಿ ಕರಿಬೇವನ್ನು ಹಾಕ್ಕೊಳ್ಳಿ. ನಂತರ ಗ್ರೀನ್ ಚಿಲ್ಲಿ, ಆನಿಯನ್ ಫ್ರೈ ಮಾಡ್ಕೊಳ್ಳಿ. ಈಗ ತುಂಬ ಬ್ರೌನಿಶ್ ಆಗಿ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೈಟಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಅಷ್ಟೇ ಒಂದೇ ನಿಮಿಷನೇ ನೀವು ಫ್ರೈ ಮಾಡ್ಕೊಳ್ಳೋಂಥದ್ದು. ಇವಾಗ ಬೆಂಡೆಕಾಯಿ ಇದೆಲ್ಲ ನಾವು ತೊಳೆದಿಟ್ಕೊಂಡಿರುವಂಥದ್ದು ಹಾಕಿ ಯಾಕೆ ಆನಿಯನ್ ಹಾಕಿದ ತಕ್ಷಣ ನಾವು ಬೆಂಡೆಕಾಯಿ ಹಾಕಬೇಕಂದ್ರೆ ಅದ್ರದ್ದು ನಾರಿನಂಶ ಎಲ್ಲ ನೀಟಾಗಿ ಹೋಗಬೇಕಾಗುತ್ತೆ. ಯಾಕಂದರೆ ಎಲ್ಲ ಐಟಮ್ನ ನಾವು ಹಾಕಿ ಫ್ರೈ ಮಾಡ್ತಾ ಇರುವಾಗ ಅದು ನಾರಿನಂಶ ನೀಟಾಗಿ ಹೋಗಿರುತ್ತೆ. ಅದಕ್ಕೆ ನಾನು ಆಯಿಲ್ ಕೂಡ ಜಾಸ್ತಿ ಹಾಕೋದು. ಆಯಿಲ್ ಸ್ವಲ್ಪ ಜಾಸ್ತಿ ಆಗಿದೆ, ನಾರಿನಂಶ ಕೂಡ ಚೆನ್ನಾಗಿ ಬಿಟ್ಕೊಡುತ್ತೆ. ಮತ್ತು ಗೊಜ್ಜು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ತಾ ಇರ್ಬೋದು ನೀವು. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಹುರಿದು ಹಾಕೊಂಡಿಲ್ಲ ಬೆಂಡೆಕಾಯಿನ ಹಾಗೆ ಡೈರೆಕ್ಟಾಗಿ ಹಾಕೊಂಡ್ಬಿಟ್ಟಿದ್ದಾರೆ, ಅದೊಂಥರ ನೋಡಿ ಅಂತಾರೆ, ಅಥವಾ ನಾರಿನಂಶ ಅಂತ ಹೇಳ್ಬೋದು. ಆ ಥರ ಆಗುತ್ತಲ್ವಾ ಅಂತ ಹೇಳಿ ತಿನ್ನುವಾಗ ನಮಗೆ ಒಂಥರ ಅನಿಸುತ್ತೆ ಅಂತ ಕೆಲವ್ರು ಹೇಳ್ಬೋದು. ಆದರೆ ಇಲ್ಲ, ನೀವು ಈ ರೀತಿ ಮಾಡಿ ನೋಡಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಕೆಲವರು ಇವಾಗ ಸಪ್ರೇಟಾಗಿ ಫ್ರೈ ಮಾಡಿ ಆಮೇಲೆ ಹಾಕ್ತಾರೆ. ಇದೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿರೋದ್ರಿಂದ ಏನು ತೊಂದರೆ ಇಲ್ಲ, ನಾರಿನಂಶ ಎಲ್ಲ ಬಿಡ್ಕೊಂಡು ಬಂದುಬಿಡುತ್ತೆ. ಟರ್ಮರಿಕ್ ಪೌಡ್ರ್ ಹಾಕ್ತಿದ್ದೀನಿ. ಇದು ಒಂದು ಅರ್ಧ ಸ್ಪೂನಷ್ಟು ಟರ್ಮರಿಕ್ ಪೌಡ್ರ್ ಹಾಕ್ತಿರುವಂಥದ್ದು ನಾನು. ಎಲ್ಲ ಮೆಜರ್ಮೆಂಟನ್ನು ಕೂಡ ನಾನು ಹಾಕುವಾಗ ಹೇಳ್ತೀನಿ ನಿಮ್ಗೆ ಎಷ್ಟು ಹಾಕಬೇಕು ಏನು ಅಂತ. ಬೆಂಡೆಕಾಯಿ ನಾನು ಸ್ವಲ್ಪ ತೊಗೊಳ್ತಿರೋದು, ಯಾಕಂದರೆ ಇಬ್ಬರಿಗೋಸ್ಕರ ಅಲ್ವಾ, ಅದಕ್ಕೆ. ನಂತರ ಆಯಿತು, ಒಂದೇ ನಿಮಿಷ ಫ್ರೈ ಮಾಡ್ಕೊಳ್ಳೋವಂಥದ್ದು. ಇವಾಗ ಟೊಮೊಟೊ ಹಾಕ್ಕೊಂಬಿಡಿ. ಟೊಮೊಟೊ ಮಾತ್ರ ಸ್ವಲ್ಪ ಚೆನ್ನಾಗಿ ಬೇಯಬೇಕಾಗುತ್ತೆ. ಅದಕ್ಕೆ ಒಂದು 2 ನಿಮಿಷ ನೀವು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ.
ಸ್ವಲ್ಪ ಹಾಕ್ಕೊಳ್ಳಿ. ಹಿಂಗು ಹಾಕೋದ್ರಿಂದ ಜೀರ್ಣಶಕ್ತಿ ತುಂಬ ಚೆನ್ನಾಗಾಗುತ್ತೆ. ಅದರಿಂದ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ, ಅಡುಗೆ ಎಲ್ಲ ಮಾಡ್ತಾರೆ ಪದೇ ಪದೇ ಹಿಂಗನ್ನ ಯೂಸ್ ಮಾಡಿ. ಮತ್ತು ಗಮ್ ಅಂತ ಕೂಡ ಚೆನ್ನಾಗಿರುತ್ತೆ, ಸ್ಮೆಲ್ಲು ಕೂಡ. ಅದೇ ರೀತಿ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ. ಇವಾಗ ಟೊಮೊಟೊ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಅದೇ ರೀತಿ ಇವಾಗ ಧನಿಯಾ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ನಾನು 1.5 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ತೊಗೊಂಡಿದ್ದೀನಿ. ಅದನ್ನು ಹಾಕಿ ರೀತಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಎಲ್ಲವನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಾಲ್ಟ್ ಹಾಕ್ಕೊಳ್ಳಿ. ನಾನು 1.5 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಬೆಂಡೆಕಾಯಿ ಕೂಡ ನಾರಿನಂಶ ಎಲ್ಲ ಬಿಟ್ಕೊಂಡು ಬಂದಿದೆ. ಇವಾಗ ವಾಟರ್ ಆ್ಯಡ್ ಮಾಡಿ. ನಾನು ಒಂದು ಮೆಜರ್ಮೆಂಟ್ ಅಂತ ಹಿಡ್ಕೊಂಡಿರ್ತೀನಿ ಯಾವಾಗಲೂ. ಈ ಒಂದು ಚೊಂಬಲ್ಲಿ ನೀರು ಹಾಕ್ತೀನಿ. ಚೆನ್ನಾಗಿದ್ದು ಕುದಿಬೇಕು. ವಾಟರ್ ಆ್ಯಡ್ ಮಾಡಾದ ನಂತರ ನೀವು ನೋಡಿದ್ರಲ್ಲ, ಬೆಂಡೆಕಾಯಿ ಆ ಥರ ನಾರಿನಂಶ ಏನು ಬರಲ್ಲ. ಯಾಕಂದರೆ ಎಲ್ಲ ಐಟಮ್ಸ್ನ ಹಾಕೊಳ್ಳುವಾಗ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರ್ತೀವಲ್ಲ, ಆವಾಗ ನಾರಿನಂಶ ಎಲ್ಲ ಚೆನ್ನಾಗಿ ಹೋಗ್ಬಿಡುತ್ತೆ. ಕೆಲವರು ಸಪ್ರೇಟಾಗಿ ಹುರಿದು ಆ ರೀತಿಯೆಲ್ಲ ಹಾಕೊಳ್ತಾರೆ. ಆ ರೀತಿಯನ್ನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಡೈರೆಕ್ಟಾಗಿ ಕೂಡ ಕಟ್ ಮಾಡಿ ಹಾಕೋಬೋದು. ಯಾಕಂದರೆ ಆಯಿಲ್ ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕಾಗುತ್ತೆ ನಾನು ಹೇಳಿದಾಗೆ. ಓಕೆ, ಇವಾಗ ಕುದೀತಿದೆ, ನೋಡೋಣ ಬನ್ನಿ. ನೋಡ್ತಾ ಇರ್ಬೋದು, ಕುದೀತಾ ಇದೆ. ಇನ್ನೊಂದು 2 ಮಿನಿಟ್ಸ್ ಚೆನ್ನಾಗಿ ಕುದೀಲಿ. ಆಮೇಲೆ ತೆಂಗಿನಕಾಯಿನ ತುರಿನ ಹಾಕಬೇಕಾಗುತ್ತೆ. ಇವಾಗ ನಾನು ತೆಂಗಿನಕಾಯಿ ಕೂಡ ಹಾಕಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸಿದ್ದೀನಿ. ಬಟ್ ಏನಂದರೆ ಅದು ವಿಡಿಯೋ ಮಾಡುವಾಗ ಕ್ಯಾಮ್ರಾ ಆನ್ ಆಗಿಲ್ಲ, ಸಾರಿ, ಒಂದು ಪ್ರಾಬ್ಲಮ್ ಆಯಿತು. ಏನಂತ ನನಗೂ ಗೊತ್ತಾಗಿಲ್ಲ, ಸಡನ್ನಾಗಿ ಆನ್ ಮಾಡಿದಾಗ ಆಫ್ ಆಗಿಬಿಟ್ಟಿದೆ ಅದು. ಹಾಗೆ ತೆಂಗಿನಕಾಯಿ ತುರಿ ಮತ್ತು ನಾನು ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ದೀನಿ. ಮಿಸ್ಟೇಕ್ ಮಾಡ್ಕೋಬೇಡಿ ಆಮೇಲೆ, ಅಯ್ಯೋ ಏನಪ್ಪ ತೆಂಗಿನಕಾಯಿ ತುರಿ ಹಾಕಿಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂತೇಳಿ ಎಲ್ಲವನ್ನು ಹಾಕಿ ನೀವು ನೋಡ್ತಾ ಇರ್ಬೋದು. ತೋರಿಸ್ತೀನಿ ಇಲ್ಲಿ ನೋಡಿ. ಈಗ ಇದು ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗುತ್ತೆ ಚೆನ್ನಾಗಿ ಕುದ್ದಾಗ. ರೀತಿ 1 ನಿಮಿಷ ನೀವು ಕುದಿಸಿದ್ರೆ ಸಾಕು. ನನಗೆ ಸೌತೆಕಾಯಿ ಪರೋಟಕ್ಕೆ ಬೇಕಾಗಿರೋದ್ರಿಂದ ಸ್ವಲ್ಪ ಗಟ್ಟಿನೇ ಬೇಕು ಅಂತ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದ್ರೆ ತಿಳಿಯಾಗಿ ಕೂಡ ಮಾಡಿ ಕೂಡ ನೀವು ಅದು ಸಾಂಬಾರು ಥರ ಕೂಡ ಯೂಸ್ ಮಾಡ್ಕೊಬೋದು, ಏನು ಮರಿ ಇಲ್ಲ. ನನಗೆ ಗಟ್ಟಿಗೆ ಬೇಕು, ಯಾಕಂದರೆ ನಾನು ಪರೋಟಕ್ಕೆ ಯೂಸ್ ಮಾಡೋದ್ರಿಂದ. ಓಕೆ, ಇವಾಗ ಗೊಜ್ಜು ರೆಡಿಯಾಗಿದೆ. ಆಫ್ ಮಾಡ್ತಾ ಇದ್ದೀನಿ ನಾನು. ಗೊಜ್ಜು ರೆಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಗೊಜ್ಜು ರೆಡಿಯಾಗಿದೆ ಇವಾಗ. ಫೈನಲಿ ಎಷ್ಟು ಚೆನ್ನಾಗಿ ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ ನೋಡಿ. ಈ ರೀತಿ ಗೊಜ್ಜು ಮಾಡುವಂತಹ ಕ್ರಮ ನೀವು ನೋಡ್ತಾ ಇರ್ಬೋದು. ಇದು ಚಪಾತಿಗೆ, ಪೂರಿಗೆ ಎಲ್ಲ ಸೂಪರ್ ಆಗಿರುತ್ತೆ. ಬಿಸಿ ಅನ್ನ ಕೂಡ ಚೆನ್ನಾಗಿರುತ್ತೆ, ಮುದ್ದೆ ಕೂಡ ಚೆನ್ನಾಗಿರುತ್ತೆ. ಏನೇ ಐಟಮ್ ಮಾಡಿದ್ರು ಈ ರೀತಿ ಗ್ರೇವಿ ಮಾಡಿದಾಗ ಎಲ್ಲದಕ್ಕೂ ನಿಮಗೆ ಯೂಸ್ ಆಗುವಂಥದ್ದು. ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ, ಸೂಪರಾಗಿರುತ್ತೆ. ಇವಾಗ ಪರೋಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಮೊದಲಿಗೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಮತ್ತು ಒಂದು ಸ್ವಲ್ಪನೇ, ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀವು ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಪರೋಟ ಕೂಡ ಟೇಸ್ಟಿಯಾಗಿರುತ್ತೆ ಮತ್ತು ಸ್ಮೂತಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದರಿಂದ ಮಿಲ್ಕ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚಪಾತಿ ಮಾಡುವಾಗ ಕೂಡ ಈ ರೀತಿ ಮಿಲ್ಕ್ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಸ್ಮೂತಾಗಿ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಪರೋಟ. ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ನಾನು ಜಾಸ್ತಿ ಮಾಡ್ಕೊಳ್ತಲ್ಲ, ಅದರಿಂದ ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ.
ಒಂದು ಅರ್ಧ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಈ ರೀತಿ ಚಿಕ್ಕ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ಳಿ. ಅಷ್ಟೇ, ಇದನ್ನು ಹಾಕಿ ರುಬ್ಕೋಬೇಕು ನೀವು. ಇವಾಗ ರುಬ್ಬಿ ರೆಡಿಯಾಗಿರುವಂತಹ ಮಿಶ್ರಣ ನೀವು ನೋಡ್ತಾ ಇರ್ಬೋದು. ಇದನ್ನು ಇವಾಗ ನಾವು ರೆಡಿ ಮಾಡ್ಕೊಂಡಿರುವಂತಹ ಪರೋಟಕ್ಕೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ವಾಟರ್ ಏನು ಆ್ಯಡ್ ಮಾಡ್ಕೊಂಡಿಲ್ಲ, ಯಾಕಂದರೆ ನಾನು ಮಿಲ್ಕು ಮತ್ತು ಈ ರೀತಿ ರುಬ್ಬಿದ ಮಿಶ್ರಣವನ್ನು ಹಾಕಿರೋದ್ರಿಂದ ವಾಟರ್ ಏನು ಅವಶ್ಯಕತೆ ಇಲ್ಲ. ಚಪಾತಿ ಅದಕ್ಕೆ ನೀವು ಈ ರೀತಿ ನಾದ್ಕೊಳ್ಬೇಕಾಗುತ್ತೆ ಚೆನ್ನಾಗಿ. ಇವಾಗ ನೋಡಿ, ನೀವು ನೋಡ್ತಾ ಇರ್ಬೋದು, ಈ ಒಂದು ಅದಕ್ಕೆ ನೀವು ಸ್ಮೂತಾಗಿ ನೋಡಿ ಈ ರೀತಿ ನಾದ್ಕೋಬೇಕಾಗುತ್ತೆ. ಇದನ್ನು ನಾನು ಮುಚ್ಚಿಟ್ಕೊಳ್ತೀನಿ ಯಾವುದಾದ್ರು. ಇವಾಗ ಇದನ್ನು ನಾವು ಮುಚ್ಚಿಟ್ಕೊಂಡು ಒಂದು ½ ಆದ ನಂತರ ಪರೋಟನ ರೆಡಿ ಮಾಡಿಕೊಂಡ್ರೆ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ನೀವು ಮೊದಲೇ ಈ ರೀತಿ ಮಾಡಿಟ್ಟು ರೆಡಿ ಮಾಡ್ಕೊಳ್ಳಿ. ಈ ರೀತಿ ಒಂದು ಪ್ಲೇಟಲ್ಲಿ ನಾನು ಮುಚ್ಚಿಡ್ತೀನಿ. ಒಂದು ½ ಆದ ನಂತರ ಮಾಡಿದಾಗ ತುಂಬ ಸ್ಮೂತಾಗಿ ಸೂಪರಾಗಿ ಬರುತ್ತೆ. ಸೌತೆಕಾಯಿ ಪರೋಟ ಅಂತೂ ಸಖತ್ತಾಗಿ ಬರುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಮಾಡೋದು ಅಂತ ಹೇಳಿ. ಇವಾಗ ½ ಆಗಿದೆ. ನಾನು ½ ತೆಗೆದಿಟ್ಟಿದ್ದೆ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಮೆತ್ತಗೆ ಆಗಿದೆ. ಇವಾಗ ನಾನು ಪರೋಟನ ರೆಡಿ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪನೇ ತಗೊಂಡು ಉಂಡೆ ಮಾಡಿಕೊಂಡು ಅದನ್ನು ರೌಂಡ್ ಶೇಪಲ್ಲಿ ಚೆನ್ನಾಗಿ ನಾದಿ ಸ್ವಲ್ಪ ಹಿಟ್ಟನ್ನು ಈ ರೀತಿ ಉದುರಿಸ್ಕೊಳ್ಳಿ. ಜಾಸ್ತಿ ಏನು ಅವಶ್ಯಕತೆ ಇಲ್ಲ, ಬೇಕಿದ್ರೂ ಕೂಡ ಜಾಸ್ತಿ ಹಿಟ್ಟು ಹಾಕೋಬೋದು, ಏನು ಬರೀ ಇಲ್ಲ. ಈ ರೀತಿ ರೌಂಡ್ ಶೇಪಲ್ಲಿ ಚೆನ್ನಾಗಿ ನಾದ್ಕೊಳ್ಳಿ. ಮತ್ತು ನಿಮಗೆ ಯಾವುದು ಬೇಕೋ ಆ ತವದಲ್ಲಿ ಇಟ್ಟು ಇದನ್ನು ಮಾಮೂಲಿ ಚಪಾತಿ ಯಾವ ರೀತಿ ನೀವು ಸುಡ್ತೀರಾ ಅದೇ ರೀತಿ ಇದನ್ನು ಕೂಡ ಸುಡಿ. ಮತ್ತು ಆಯಿಲ್ ಏನು ಜಾಸ್ತಿ ಆಗೋ ಅವಶ್ಯಕತೆ ಇರಲ್ಲ, ಯಾಕಂದರೆ ನಾವು ಹಿಟ್ಟನ್ನು ಮಿಕ್ಸ್ ಮಾಡುವಾಗಲೇ ಆಯಿಲ್ ಹಾಕಿರ್ತೀವಲ್ಲ, ಸ್ವಲ್ಪ ಬೇಕಿದ್ರೆ ಮೇಲ್ಗಡೆ ಮಾತ್ರ ಸ್ವಲ್ಪ ಹಾಕಿ ಈ ರೀತಿ ಸ್ವಲ್ಪ ಆಯಿಲನ್ನು ಹಾಕಿ ಆಮೇಲೆ ಸ್ವಲ್ಪ ಹೊತ್ತು 1 ನಿಮಿಷ ಕೂಡ ಇಲ್ಲ ಅದು ಟರ್ನ್ ಮಾಡಿ ಅಷ್ಟೇ. ಆಮೇಲೆ ನಂತರ ಇದಕ್ಕೆ ನೀವು ಬೇಕಿದ್ದರೆ ಬೇಕಿದ್ರೆ ಒಡೆದು ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಹೊಡೆದ್ಬಿಟ್ಟು ಸ್ವಲ್ಪ ಖಾರ ಪುಡಿ ಮತ್ತು ಸಾಲ್ಟ್ನ ಮಿಕ್ಸ್ ಮಾಡಿ, ಸ್ವಲ್ಪ ಮಿಕ್ಸ್ ಆದರೂ ಆಗ್ಬೋದು, ಹಾಗೆ ಸಪ್ರೇಟ್ ಆಗಿ ಉದುರಿಸಿದ್ರು ಕೂಡ ಮೇಲೆ. ಆಮೇಲೆ ಅದನ್ನು ಆ ಥರ ಮಾಡಿದ್ರೆ ಕೂಡ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಮಗನಿಗೋಸ್ಕರ ಇವಾಗ ಒಂದು ಸಪ್ರೇಟಾಗಿ ಈ ರೀತಿ ಮಾಡ್ತಾ ಇದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿರುತ್ತೆ, ತಿನ್ನೋ ಕೂಡ ಟೇಸ್ಟಿಯಾಗಿರುತ್ತೆ. ಇದನ್ನು ಕೂಡ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಚಿಲ್ಲಿ ಪೌಡ್ರ್ ಉದುರಿಸ್ಕೊಂಡು ಆಮೇಲೆ ಸಾಲ್ಟು ಕೂಡ ಹಾಕ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರ್ಬೋದು ಪರೋಟ, ಸೌತೆಕಾಯಿ ಪರೋಟ ಮತ್ತು ಬೆಂಡೆಕಾಯಿ ಗೊಜ್ಜು ರೆಡಿಯಾಗಿದೆ. ಸೂಪರಾಗಿ ಟೇಸ್ಟಿಯಾಗಿದೆ ಮಾತ್ರ. ಇವಾಗ ಮಗನಿಗೆ ನಾನು ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿಗೆ ನನ್ನ ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮಗನಿಗೆ ಇವಾಗ ಕೊಟ್ಟಿದ್ದೀನಿ, ಮಗ ಟೇಸ್ಟ್ ಮಾಡ್ತಾ ಇದ್ದಾನೆ. ಶ್ರೀಜನ್ ಹೇಗಿದೆ ಮಾ? ಸೂಪರಾ? ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.